ಹಾಯ್ ಫ್ರೆಂಡ್ಸ್, ಮನೇಲೇ ಹೇಗೆ ಚಟ್ನಿ ಪುಡಿ ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನಾನಿದು ನನಗೊಬ್ರು ಉತ್ತರ ಕರ್ನಾಟಕದ ಕಡೆ ಫ್ರೆಂಡ್ ಒಬ್ಬರು ಹೇಳಿದ್ದು. ಸೊ ಯಾವಾಗೂ ನಾನು ಹಾಗೆ ಮಾಡ್ಕೊಳ್ಳೋದು. ಸೊ ಒಂದೆರಡು ಬೆಳ್ಳುಳ್ಳಿ ಬಿಡಿಸ್ಕೊಳ್ಳಿ, ಕರ್ಬೇವಿನ ಸೊಪ್ಪನ್ನ ಚೆನ್ನಾಗಿ ಒಂದಷ್ಟು ಬಿಡಿಸ್ಕೊಂಡು ಚೆನ್ನಾಗಿ ಹುರ್ಕೊಬೇಕು. ಜೀರಿಗೆನೂ ಒಂದೆರಡು ಸ್ಪೂನ್ ಚೆನ್ನಾಗಿ ಹುರ್ಕೊಳ್ಳಿ. ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ, ಆಮೇಲೆ ಕೊಬ್ಬರಿನ ನೋಡಿ ಸಣ್ಣಕ್ಕೆ ಕಟ್ ಮಾಡಿ ನಾನು ತುರ್ಕೊಂಡು ಅದನ್ನು ಚೆನ್ನಾಗಿ ರೆಡ್ಡಿಶ್ ಬರೋವರೆಗೂ ಫ್ರೈ ಮಾಡ್ತಾಯಿದ್ದೀನಿ. ಜೊತೆಗೆ ಖಾರದ ಪುಡಿ, ಮೆಣಸಿನ್ಕಾಯಿ ಯೂಸ್ ಮಾಡಿ, ಇಲ್ಲಾಂದರೆ ಹೊರಗಿಂದ ಅಂಗಡಿದು ಯೂಸ್ ಮಾಡಬೇಡಿ. ಮನೇಲೇ ನೀವು ಖಾರದ ಪುಡಿ ಮಾಡಿದರೆ ಮಾಡಿ, ಇಲ್ಲ ಮೆಣಸಿನ್ಕಾಯಿ ಒಣಗಿದ ಮೆಣಸಿನ್ಕಾಯಿ 2 ಥರದ್ದು ಖಾರದ ಯೂಸ್ ಮಾಡಿ. ಇಲ್ಲ ಮನೇಲಿ ನಾನು ಮಾಡ್ಕೊಂಡಿರೋ ನಮ್ಮ ಅಮ್ಮ ಮಾಡಿಕೊಟ್ಟಿರೋ ಖಾರದ ಪುಡಿ ಹಾಕ್ತೀನಿ, ನನಗೆ ಅದೇ ಸಾಕು. ಅದ್ರ ಜೊತೆ ಕೆಂಪು ಮೆಣಸಿನ್ಕಾಯಿ ಪುಡಿನ ಸ್ವಲ್ಪ ಹಾಕ್ತೀನಿ, ಬಟ್ ಫುಲ್ ಅಂಗಡಿದೇ ಹಾಕಿದ್ರೆ ಚೆನ್ನಾಗಿ ಬರೋದಿಲ್ಲ ಟೇಸ್ಟು. ಸೊ ಇಷ್ಟಿದ್ರೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಾಸ್ಟ್ಗೆ ಇದನ್ನು ರುಬ್ಕೊಬೇಕಾಗುತ್ತೆ. ಒಂದು ಸಲ ಮಾಡಿ ಇಟ್ಕೊಂಡ್ರೆ ಒಂದು 1/4 kg ಅಷ್ಟು ತುಂಬ ದಿನ ಬರುತ್ತೆ. ದೋಸೆಗೆ, ಇಡ್ಲಿಗೆ, ಮತ್ತು ರೊಟ್ಟಿ, ಜೋಳದ ರೊಟ್ಟಿ, ಏನು ರೈಸ್ಗೆ ತಕ್ಷಣಕ್ಕೆ ಏನೂ ಇಲ್ಲ ಅಂದಾಗ ರೈಸ್ಗೆ ತುಪ್ಪ ಹಾಕ್ಕೊಂಡು ಈ ಖಾರದ ಪುಡಿ ಹಾಕ್ಕೊಂಡು ಈ ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೂ ತುಂಬ ಸೂಪರಾಗಿರುತ್ತೆ ಬಿಸಿ ಅನ್ನಕ್ಕೆ. ಸೊ ನಾನು ಫ್ರೀದಲ್ಲಿ ಮಾಡ್ಕೊತೀನಿ. ಚೆನ್ನಾಗಿ ರೆಡಿಶ್ ಪಡಬೇಕು. ಇದು ಕಡಿಮೆ ಅವರಲ್ಲಿ ಹುರ್ಕೊಳ್ಳಿ. ಕೊಬ್ಬರಿನ ಎಷ್ಟು ಹುರ್ಕೊತೀವೋ ಅಷ್ಟು ರುಚಿಯಾಗಿ ಬರುತ್ತೆ. ಆ ಕಡೆ ಎಲ್ಲ ಇದು ಬಾಣ್ತಿಗೂ ಕೂಡ ಕೊಡ್ತಾರೆ. ಬಾಣ್ತಿಗೆ ಕೊಡ್ತಾರೆ ಅಂತಂದರೆ ಬೆಲ್ಲ ಮತ್ತು ಹುಣಸೆಹಣ್ಣ ಸ್ಕಿಪ್ ಮಾಡ್ಕೊಳ್ಳಿ. ಇನ್ನೆಲ್ಲ ಸೇಮ್ ಏನೇನಿದೆ ಇದೆಲ್ಲ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಜಾಸ್ತಿ ರುಬ್ಬಾರ್ದು, ತರ್ತರಿಯಾಗಿ ರುಬ್ಬಿ ಎತ್ತಿಟ್ಕೊಬೇಕಾಗುತ್ತೆ. ಮೈಗೂ ಒಳ್ಳೆಯದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇಂಥದ್ದು ಚಟ್ನಿ ಪುಡಿಗಳೆಲ್ಲ. ಹೊರಗೆಲ್ಲ ಫಸ್ಟ್ ತರಿಸ್ತಿದ್ದೆ, ಬರೀ 100 ಗ್ರಾಮ್ಗೆ 120 150 ರೂಪಾಯಿ ಇದೆ. ಸೊ ನಾವು ಮನೇಲೇ ಸ್ವಲ್ಪ ಟೈಮ್ ಕೊಟ್ಟು ಮಾಡಿದ್ವಿ ಅಂತಂದರೆ ಒಂದು 400 - 500 ರೂಪಾಯಿ ಅಷ್ಟು ಮನೇಲೇ ನಾವು ಮಾಡ್ಕೊಬೋದು. ಆರಾಮಾಗಿ ಇದನ್ನು 2 to 3 months 4 months ಸ್ಟೋರ್ ಮಾಡ್ಕೊಬೋದು. ನಾವು ಮನೇಲೇ ಇರೋರಾದರೆ ಈಗ ಮಾಡಿಟ್ಕೊಬೋದು. ಇಲ್ಲ ಹೊರಗೆ ಪಿ ಜಿಗಳಲ್ಲಿರೋರು, ಇಲ್ಲ ಸಪ್ರೇಟ್ ಹುಡುಗರು ರೂಮ್ಗಳು ಮಾಡ್ಕೊಂಡಿರೋರು, ಒಬ್ಬರೊಬ್ಬರೇ ಇರೋರು, ಅವ್ರಿಗೆಲ್ಲ ಈ ಚಟ್ನಿ ಪುಡಿಗಳು ತುಂಬ ಬೆಸ್ಟು. ಕಡಲೆ ಬೀಜನ ಒಂದಷ್ಟು ಚೆನ್ನಾಗಿ ಹುರ್ಕೊಂಡು ಇದನ್ನೆಲ್ಲ ಇದನ್ನೆಲ್ಲ ತೆಗೆದುಕೊಳ್ಳ್ರಿ. ನೋಡಿ ಕೊಬ್ಬರಿ ರೆಡಿಶ್ ಬಂದಿದೆ. ಇಷ್ಟು ಬಂದರೆ ಸಾಕು, ಆಫ್ ಮಾಡ್ಕೊಂಬಿಡಿ. ಇದೆಲ್ಲ ಚೆನ್ನಾಗಿ ಹಾರಬೇಕು. ಇದು ಆರೋ ಅಷ್ಟೊತ್ತಿಗೆ ಸ್ವಲ್ಪ ಇದನ್ನೆಲ್ಲ ತೆಗೆದುಕೊಂಡು ಇದನ್ನು ಸ್ವಲ್ಪ ಲೈಟಾಗಿ ಜಜ್ಕೊಂಡು, ಹುಣಸೆಹಣ್ಣು ಇದನ್ನು ಕಲ್ಲಲ್ಲಿ ಲೈಟಾಗಿ ಜಜ್ಕೊಂಡ್ರೆ ರುಚಿ ಚೆನ್ನಾಗಿ ಬರುತ್ತೆ. ಕೊಡಿ, ತುಂಬ ಆನ್ ಮಾಡಿಬಿಡ್ಬೇಡ್ರಿ, ಲೈಟಾಗಿ ಆನ್ ಮಾಡಿ ಸಾಕು. ತೋರಿಸ್ತೀನಿ. ಊರಿಗೆ ತಾನೇ ಇದೀವಿ ಮಾತಾಡಿದ್ದೀವಿ ನೋಡಿ, ಈ ಥರ ತರ್ತರಿಯಾಗಿ ಬರುತ್ತೆ ಸಾಕು. ಫುಲ್ಲು ನೀವು ರುಬ್ಕೊಂಡ್ಬಿಟ್ಟಿದ್ದಾಗುತ್ತೆ. ಆನ್ ಮಾಡಿ ಹಾಕ್ಬಿಟ್ಟು ಒಂದು ಸೆಕೆಂಡ್ಗೂ ಚಟ್ನಿ ಪುಡಿ ರೆಡಿ ಆಗುತ್ತೆ. ನೋಡಿ, ಈ ಥರ ಚಟ್ನಿ ಪುಡಿ ರೆಡಿ ಆಗುತ್ತೆ. ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಈ ರೀತಿ ಚಟ್ನಿ ಪುಡಿ ರೆಡಿ ಆಗುತ್ತೆ. ಆಲ್ಮೋಸ್ಟ್ ಇದು ಒಂದು kg ಇರ್ಬೋದು, 3/4 1 kg ಇದೆ. 200 ಗ್ರಾಮ್ಗೆ ನಾನು 120 ಕೊಟ್ಟು ತೊಗೊಂಡಿದ್ದೀನಿ ಎಷ್ಟೊಂದು ಸಲ. ಸೊ ಹೀಗೆ ಮಾಡಿಟ್ಕೊಂಬಿಟ್ರೆ ಇಲ್ಲಿ ನೋಡಿ 500 - 600 ಆರಾಮಾಗಿ ಉಳಿಸ್ಬೋದು. ಆಮೇಲೆ ಫ್ರೆಶ್ ಆಗಿರುತ್ತೆ. ಕಣ್ಣು ಮುಂದೆನೇ ನಾವೆಲ್ಲ ಫ್ರೆಶ್ ಆಗಿ ಮಾಡಿ ಹಾಕೋದ್ರಿಂದ ತುಂಬ ದಿನಗಳಿರುತ್ತೆ, ಹಾಳಾಗೋಗಿರಲ್ಲ. ಆಮೇಲೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ದೋಸೆಗೆ, ಇಡ್ಲಿ ಮಾಡಿದಾಗ, ಇಡ್ಲಿಗೆ, ರೈಸ್ಗೆ ಎಲ್ಲದಕ್ಕೂ ಕೂಡ ಟೇಸ್ಟಿಯಾಗಿ ತುಪ್ಪ ಹಾಕ್ಕೊಂಡು ಮೊಸರು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆ ಚಟ್ನಿ ನಾನು ಹೀಗೆ ಮಾಡ್ತೀನಿ, ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಬಾಯ್ ಬಾಯ್. ಸಿ ದ ನೆಕ್ಸ್ಟ್ ವಿಡಿಯೋ.